ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಗಗನ. ಇಲ್ಲಿ ತನಕ ಯಾರ್ಯಾರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಒಂದು ಹೊಸ ಕುಕಿಂಗ್ ಬ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಗ್ ಪರೋಟ. ಆದರೆ ನಾವು ಪರೋಟಾಗೆ ಮೈದಾನ ಯಾವುದೇ ರೀತಿ ಯೂಸ್ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಪರೋಟ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ಈ ರೆಸಿಪಿ ಅಂತ ನೋಡೋಣ. ಸೊ ಈ ರೆಸಿಪಿ ಮಾಡೋಕ್ಕೆ ಚಪಾತಿ ಹಿಟ್ಟನ್ನು ನಾನಿಲ್ಲಿ ಆಲ್ರೆಡಿ ಕಲಸಿಟ್ಕೊಂಡಿದ್ದೀನಿ. ನೀವು ನಾರ್ಮಲ್ ಡೈಲಿ ಯಾವ ರೀತಿ ಚಪಾತಿ ಮಾಡ್ತೀರಾ ಅದೇ ಥರ ಚಪಾತಿಗೆ ಡೋನ ರೆಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಮತ್ತು ಸ್ವಲ್ಪ ಶುಂಠಿನ ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಖಾರದ ಪುಡಿನ ನಾನಿಲ್ಲಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಈ ಕಟ್ ಮಾಡ್ಕೊಂಡಿರೋ ಆನಿಯನ್ಗೆ ನಾನು ಕೊರಿಯಂಡರ್ ಲೀವ್ಸು ಮತ್ತು ಈ ಸ್ವಲ್ಪ ತುರಿದಿಟ್ಕೊಂಡಿರೋ ಜಿಂಜರ್ನ ಮಿಕ್ಸ್ ಮಾಡಿ ಈ ಮಸಾಲೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಮೊದಲೇ ಮೊಟ್ಟೆನ ಹೊಡೆದು ಹಾಕ್ಬಿಟ್ರೆ ಆವಾಗ ಅದು ಒಳಗಡೆ ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ ಈ ಪೌಡರ್ಸ್ ಎಲ್ಲ. ಅದಕ್ಕೋಸ್ಕರ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಮೊಟ್ಟೆನ ಹೊಡೆದು ಇದರಲ್ಲಿ ಹಾಕೋತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಜಾಸ್ತಿ ಮೊಟ್ಟೆನ ಬೇಕಾದರೂ ತೊಗೋಬೋದು, ಅಥವಾ ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡು ಒಂದೇ ಒಂದು ಪರೋಟ ಬೇಕಾದರೂ ಕೂಡ ಮಾಡ್ಕೋಬೋದು. ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಆ ರೀತಿ ನೀವು ನಿಮಗೆ ಮಾಡ್ಕೋಬೋದು. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ 2 ಮೊಟ್ಟೆನ ಹಾಕ್ಕೊಂಡು. ನಿಮಗೆ ಖಾರದ ಪುಡಿ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಖಾರದ ಪುಡಿ ಜೊತೆಗೆ ನೀವು ಗ್ರೀನ್ ಚಿಲ್ಲಿನ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಖಾರ ಇಷ್ಟ ಆಗದೆ ಇರೋರು ಬರೀ ಖಾರದ ಪುಡಿ ಜೊತೆಗೆ ಕೂಡ ಮಾಡ್ಕೋಬೋದು. ನೋಡಿ, ಇದು ಮಿಕ್ಸ್ ಆದಮೇಲೆ ಈಗ ಕಾಣಿಸುತ್ತೆ. ಸೊ ಇದನ್ನು ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾವು ಅಲ್ಲಿ ತನಕ ಚಪಾತಿನ ಡೋನ ಲಟ್ಟಿಸ್ಕೊಳ್ಳೋಣ. ನಾನು ತವಾನ ಬಿಸಿ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ. ಸಿಮ್ಮಲ್ಲಿ ಸ್ಟವ್ನ ಸೆಟ್ ಮಾಡಿಬಿಟ್ಟು ಅಲ್ಲಿ ತನಕ ನಾವು ಇಲ್ಲಿ ಚಪಾತಿ ಹಿಟ್ಟನ್ನು ಚಿಕ್ಕ ಚಿಕ್ಕ ಬಾಲ್ ಆಗಿ ತೊಗೊಂಡು ಇದನ್ನು ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ಅಲ್ಲಿ ತನಕ ತವಾ ರೆಡಿ ಆಗಿರುತ್ತೆ. ಚಪಾತಿನ ತೆಳ್ಳಿಗೆ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ತವೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ತವೆ ಮೇಲೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಇನ್ನೊಂದು ರೌಂಡ್ನ ಕೂಡ ಆಲ್ರೆಡಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಈಗ ತವೆ ಮೇಲೆ ಹಾಕಿದ ತಕ್ಷಣ ನಾವಿಲ್ಲೇನು ಎಗ್ದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಈ ಚಪಾತಿ ಮೇಲೆ ಹಾಕಬೇಕು. ಚಪಾತಿನ ಏನು ನಾವು ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಇದ್ರ ಮೇಲೆ ಹಾಕಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಇದನ್ನು ಹೀಗೆ ಪ್ರೆಸ್ ಮಾಡೋಣ. ಈಗ ಇದು ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಸೈಡಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಅದು ತವಾಗೆ ಅಂಟ್ಕೊಳ್ಳದೆ ಇರಲಿ ಅಂತ. ಇದನ್ನು ಹುಷಾರಾಗಿ ಫ್ಲಿಪ್ ಮಾಡೋಣ. ಈಗ ಇದು ಈ ಥರ ಬೇಕಾಗ್ತಾ ಇದೆ. ಇವಾಗ ಇದನ್ನು ಫ್ಲಿಪ್ ಮಾಡೋಣ. ಹೀಗೆ ರೆಡಿ ಆಗುತ್ತೆ. ಎಗ್ಗು ಒಳಗಡೆ ಇರೋದ್ರಿಂದ ಬೇಕಾಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಬೇಗ ಸ್ಟವ್ನ ಆಫ್ ಮಾಡ್ದಲೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಎಗ್ ಕ್ಲೀನಾಗಿ ಬೇಯುತ್ತೆ. ಇಲ್ಲ ಅಂತ ಅಂದರೆ ಎಗ್ ಕರೆಕ್ಟಾಗಿ ಬೆಂದಿರೋದಿಲ್ಲ. ಸೈಡ್ಸಲ್ಲೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಬೇಕ್ ಮಾಡ್ಕೊಳ್ಳೋಣ, ಹಸಿಯಾಗಿ ಉಳ್ಕೊಳ್ಳೋದು ಬೇಡ ಅಂತ.
ಕಂಪ್ಲೀಟಾಗಿ ರೆಡಿ ಆಗಿದೆ. ಈಗ ಸ್ಟವ್ನ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಬೇಕಾಗಿದೆ. ಮೊಟ್ಟೆ ಕೂಡ ನೀಟಾಗಿ ಬೆಂದಿದೆ. ನೀವು ಮಕ್ಕಳಿಗೆ ಜಾಸ್ತಿ ಕೊಡ್ಬೋದು. ಯಾಕೆ ಅಂದರೆ ಕೆಲವು ಮಕ್ಕಳು ಮೊಟ್ಟೆನ ತಿನ್ನೋಕೆ ಇಷ್ಟಪಡೋದಿಲ್ಲ. ಹಾಗೆ ಆಮ್ಲೆಟ್ ಹಾಕ್ಕೊಟ್ರೆ ಅಥವಾ ಬೇಯಿಸ್ಕೊಟ್ರೆ ಅವರು ಅದನ್ನು ತಿನ್ನಲ್ಲ, ಬೇಡ ಅಂತ ಹೇಳ್ತಾರೆ. ಸೊ ಈ ರೀತಿ ಏನಾದರೂ ಕ್ರಿಯೇಟಿವ್ ಆಗಿ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಅವ್ರಿಗೂ ಏನೋ ಹೊಸದಾಗಿ ಮಾಡಿದ್ದಾರೆ ಅಂತ ಟೇಸ್ಟ್ ಮಾಡ್ತಾರೆ. ಸೊ ನಿಮ್ಮ ಮಕ್ಕಳಿಗೆ ಇದನ್ನು ತಿನ್ನಿಸಿ ಟ್ರೈ ಮಾಡಿ. ಎಗ್ ಪರೋಟ ರೆಡಿ ಆಗಿದೆ. ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಕೆಚಪ್ ಜೊತೆ ಇಷ್ಟಪಡೋರು ಕೆಚಪ್ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು. ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ, ಎಲ್ಲರೂ ಟೇಸ್ಟ್ ಮಾಡಿ ಹೇಗಿತ್ತು ರೆಸಿಪಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕುಕಿಂಗ್ ರೆಸಿಪಿ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಸಿ ಯು ಸೂನ್. ಬಾಯ್ ಬಾಯ್.